ಇಲ್ಲಿ ನೋಡಿ, ಫೈಂಡ್ u.5 ಫ್ರಮ್ ದ ಡೇಟಾ. u0 is 225, u1 is 238, u2 is 320, u3 is 340. ಇಲ್ಲಿ ನೋಡಿ, ಅವರು u0 ಅಂತ ಕೊಟ್ಟವ್ರೆ, ಅಂದರೆ u1 ಇದ್ದರೆ ಇದಾಗುತ್ತೆ, u2 ಆದರೆ ಇದಾಗುತ್ತೆ, u3 ಇದು ಎಕ್ಸ್ ವ್ಯಾಲ್ಯೂ ಅಂದ್ಕೊಳ್ಳಿ. 0, 1, 2, 3 ಇದು ಫಾರ್ವರ್ಡ್ ಅಥವಾ ಬ್ಯಾಕ್ವರ್ಡ್ ಯೂಸ್ ಮಾಡಬೇಕು. ಈ 0.5 ಯಾವುದಕ್ಕೆ ಹತ್ರ ಇದೆ ನೋಡಿ, 0.5 ಹತ್ರ ಇರೋದು 0ಗೆ 3ಗೆ ನೋಡಿ, 0ಗೆ, ಅದಕ್ಕೆ ಫಾರ್ವರ್ಡ್ ಯೂಸ್ ಮಾಡಬೇಕು. ಇಲ್ಲಿ ಏನು ಮಾಡಬೇಕಂದ್ರೆ ನೀವು ಫಸ್ಟು ನೀಟಾಗಿ ಚೆಕ್ ಮಾಡ್ಕೋಬೇಕು, ಫಾರ್ವರ್ಡ್ ಆಗುತ್ತಾ ಅಥವಾ ಬ್ಯಾಕ್ವರ್ಡ್ ಆಗುತ್ತಾ ಅಂತ. ಇಲ್ಲಿ ಫಾರ್ವರ್ಡ್ ಆಗಿರೋದ್ರಿಂದ ಟೇಬಲ್ ಯಾವ ಥರ, ಇನ್ನು ಎಕ್ಸ್ ಅಂದ್ಕೊಳ್ಳಿ, 0, 1, 2, 3ನ ಎಕ್ಸಲ್ಲಿ ಬರ್ಕೊಳ್ಳಿ. ಎಕ್ಸ್ ಬಂದು 0, ಇಲ್ಲಿ ಸ್ವಲ್ಪ ಜಾಗ ಬಿಟ್ಟು 1 ಬರೀರಿ, ಆಮೇಲೆ 2 ಬರೀರಿ, ಆಮೇಲೆ 3 ಬರೀರಿ, ಆಮೇಲೆ ux is equal to y ಅಂತ ಬರ್ಕೊಳ್ಳಿ. u ಸಫಿಕ್ಸ್ x is nothing but y. ವೈನ ಯಾವುದಕ್ಕೆ ಡಿನೋಟ್ ಮಾಡಬೇಕು, ux ಗೆ. ಈ ಎಕ್ಸ್ ಬಂದು ಇದು ನೋಡಿ, u0 ಅಂದರೆ ಏನಾಗುತ್ತೆ, 225, u1 ಬಂದು 238, u2 ಬಂದು 320, ಇಲ್ಲಿ u3 ಬಂದು 340. ಆಮೇಲೆ ನೀವೇನು ಮಾಡಬೇಕು, ಫಾರ್ವರ್ಡ್ ಇರೋದ್ರಿಂದ ಡೆಲ್ಟಾ ವೈನ ಫೈಂಡ್ ಮಾಡಬೇಕು. ಇಲ್ಲೇನು ಮಾಡಬೇಕಂದ್ರೆ ನೀವು 238 ಮೈನಸ್ 225 13, ಆಮೇಲೆ 320 ಮೈನಸ್ 225 238 82, ನೆಕ್ಸ್ಟು 340 ಮೈನಸ್ 320 20. ನೆಕ್ಸ್ಟು ಡೆಲ್ಟಾ ಸ್ಕ್ವೇರ್ ವೈ ಮಾಡೋಣ. ಇಲ್ಲಿ 82 ಮೈನಸ್ 13, 82 ಮೈನಸ್ 13 ಮಾಡಿ 69, 20 ಮೈನಸ್ 82 ಮೈನಸ್ 62, ಆಮೇಲೆ ಡೆಲ್ಟಾ ಕ್ಯೂಬ್ ವೈ ಮೈನಸ್ 62 ಮೈನಸ್ 69 ಮೈನಸ್ 62 ಮೈನಸ್ 69 ಮೈನಸ್ 131 ಆಗುತ್ತೆ ನೋಡಿ. ಇದಾದ ತಕ್ಷಣ ನೀವೇನು ಮಾಡಬೇಕಂದ್ರೆ ವಿ ಹ್ಯಾವ್ ಇಲ್ಲಿ ನೀಟಾಗಿ ಡೇಟಾ ಬರ್ಕೊಬಿಡಿ. ಎಕ್ಸು ಮತ್ತು ಎಕ್ಸ್ ಬರ್ಕೊಳ್ಳಿ ಮೊದಲು. ಎಕ್ಸ್ ಅಂದರೆ ಫೈಂಡ್ ಮಾಡಬೇಕಾಗಿರೋದು. ಇಲ್ಲಿ ಎಕ್ಸ್ ಅಂದರೆ ಇದು 0.5, u.5 ಇದೆಯಲ್ಲ ಅದು, ಎಕ್ಸ್ ಈಸ್ ಈಕ್ವಲ್ ಟು 0.5. ಆಮೇಲೆ ಹೆಚ್ಚು ಕಾಮನ್ ಡಿಫ್ರೆನ್ಸು, ಹೆಚ್ಚೇನು 1, x0 ಅಂದರೆ ಸ್ಟಾರ್ಟಿಂಗ್ ವ್ಯಾಲ್ಯೂ, ಇದು x0, ಇದು y0, ಇದು ಡೆಲ್ಟಾ y0, ಇದು ಡೆಲ್ಟಾ ಸ್ಕ್ವೇರ್ y0, ಇದು ಡೆಲ್ಟಾ ಕ್ಯೂಬ್ y0. ಹೆಚ್ಚೇನು 1, ಆಮೇಲೆ x0 ಎಷ್ಟು 0. ಹೆಚ್ಚನ್ನ ಫೈಂಡ್ ಮಾಡ್ಕೊಳ್ಳಿ. ಹೆಚ್ಚಿಗೆ ಫಾರ್ಮುಲಾ x ಮೈನಸ್ x0 ಬೈ h. ಇಲ್ಲಿ ಎಕ್ಸ್ ಅಂದರೆ 0.5 ಮೈನಸ್ x0 ಅಂದರೆ 0 ಡಿವೈಡ್ ಬೈ h ಅಂದರೆ 1. ಇಲ್ಲಿ ಏನಾಗುತ್ತೆ ಅಂದರೆ 0.5 ಮೈನಸ್ 0 ಬೈ 1 0.5 ಆಗುತ್ತೆ ನೋಡಿ. ಹೆಚ್ಚು ಫೈಂಡ್ ಮಾಡಿದ್ಮೇಲೆ ನೀವೇನು ಮಾಡಬೇಕು, ನೆಕ್ಸ್ಟು ನ್ಯೂಟನ್ಸ್ ಫಾರ್ವರ್ಡ್ ಇಂಟರ್ಪೋಲೇಷನ್ ಫಾರ್ಮುಲಾ ಈಸ್ ಗಿವನ್ ಬೈ ಅಂತ ಬರ್ಕೋಬೇಕು. ಇದು ಫಾರ್ಮುಲಾ ಬಂದು ನ್ಯೂಟನ್ಸ್ ಫಾರ್ವರ್ಡ್ ಇಂಟರ್ಪೋಲೇಷನ್ ಫಾರ್ಮುಲಾ ಈಸ್ ಗಿವನ್ ಬೈ ನೋಡಿ. ಫಾರ್ಮುಲಾ ಬಂದು ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು y0 ಪ್ಲಸ್ ಆರ್ ಇಂಟು ಡೆಲ್ಟಾ y0 ಪ್ಲಸ್ ಆರ್ ಇಂಟು ಆರ್ ಮೈನಸ್ 1 ಬೈ 2 ಫ್ಯಾಕ್ಟೋರಿಯಲ್ ಇಂಟು ಡೆಲ್ಟಾ ಸ್ಕ್ವೇರ್ y0 ಪ್ಲಸ್ ಆರ್ ಇಂಟು ಆರ್ ಮೈನಸ್ 1 ಇಂಟು ಆರ್ ಮೈನಸ್ 2
ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಇಂಟು ಡೆಲ್ಟಾ ಕ್ಯೂಬ್ ವೈ ನಾಟ್. ಇಲ್ಲೇನು ಮಾಡಬೇಕು, ಎಕ್ಸ್ ಜಾಗದಲ್ಲಿ ನೀವು 0.5 ಹಾಕ್ಕೊಳ್ಳಿ. ಇಲ್ಲಿ ಸಾರಿ ಹೆಚ್ಚಲ್ಲ, ಇದು ಆರ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎಕ್ಸ್ ನಾಟ್ ಬೈ ಹೆಚ್. ಆರ್ ಈಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎಕ್ಸ್ ನಾಟ್ ಬೈ ಹೆಚ್. ಇಲ್ಲಿ ವೈ ನಾಟ್ ಅಂದರೆ ಸಬ್ಸ್ಟಿಟ್ಯೂಟ್ ಮಾಡಿ 225 ಪ್ಲಸ್ ಆರ್ ಅಂದರೆ 0.5, ಡೆಲ್ಟಾ ವೈ ನಾಟ್ ಅಂದರೆ 13 ಪ್ಲಸ್ 0.5 ಇಂಟು 0.5 ಮೈನಸ್ 1 ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್. ಡೆಲ್ಟಾ ಸ್ಕ್ವೇರ್ ವೈ ನಾಟ್ ಅಂದರೆ 69, 0.5 ಇಂಟು 0.5 ಮೈನಸ್ 1, 0.5 ಮೈನಸ್ 2 ಡಿವೈಡ್ ಬೈ 3 ಫ್ಯಾಕ್ಟೋರಿಯಲ್ ಇಂಟು ಡೆಲ್ಟಾ ಕ್ಯೂಬ್ ವೈ ನಾಟ್ ಅಂದರೆ ಮೈನಸ್ 131. ಇನ್ನು ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಇಲ್ಲಿ ಕ್ಯಾಲ್ಸಿಲ್ ಟೈಪ್ ಮಾಡ್ಕೊಬಿಡೋಣ. ಎಫ್ ಆಫ್ 0.5 ಅಂದರೆ 225 ಪ್ಲಸ್ 0.5 ಇಂಟು 13 ಪ್ಲಸ್ 0.5 ಮೈನಸ್ 1 69 ಡಿವೈಡ್ ಬೈ 2 ಫ್ಯಾಕ್ಟೋರಿಯಲ್. 2 ಫ್ಯಾಕ್ಟೋರಿಯಲ್ಗೆ ಶಿಫ್ಟ್ ಹೊಡೆದು ಇದು ಹೊಡಿಬೇಕು. ಪ್ಲಸ್ 0.5 ಇಂಟು 0.5 ಮೈನಸ್ 1 0.5 ಮೈನಸ್ 2 ಡಿವೈಡ್ ಬೈ 3. ಇದು ಇಂಟು ಫಸ್ಟು ಇದು ಹೊಡ್ಕೊಳ್ಳಿ, ಮೈನಸ್ 131 ಡಿವೈಡ್ ಬೈ 3 ಫ್ಯಾಕ್ಟೋರಿಯಲ್. ಎಷ್ಟು ಬರುತ್ತೆ ಅಂದರೆ ಆನ್ಸರ್ 214.6875. 214.6875. ಇದು ಎಫ್ ಆಫ್ 0.5 ಅಂದರೆ ಇಲ್ಲಿ ಎಫ್ ಆಫ್ ಎಕ್ಸ್ ಇಸ್ ನಥಿಂಗ್ ಬಟ್ ವೈ ಇಸ್ ನಥಿಂಗ್ ಬಟ್ ಯು ಎಕ್ಸ್. ಅಂದರೆ ದೇರ್ ಫೋರ್ ಯು 0.5 ಈಸ್ ಈಕ್ವಲ್ ಟು 214.6875. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಇನ್ನೊಂದು ಸತಿ ಹೇಳ್ಕೊಡ್ತೀನಿ. ಫಸ್ಟ್ ಏನು ಮಾಡಿ, ಈ ಯು 0.5 ಅಂತ ಫೈಂಡ್ ಮಾಡೋಕ್ಕೆ ಕೇಳಿದ್ದಾರೆ. 0.5 ಬಂದು 0ಗೆ ಹತ್ರ ಇದೆ. ನೀವೇನು ಮಾಡಬೇಕು, ಫಾರ್ವರ್ಡ್ ಯೂಸ್ ಮಾಡಬೇಕು. ಅದಕ್ಕೆ ಎಕ್ಸ್ ಬರ್ಕೊಳ್ಳಿ, ಯು ಎಕ್ಸ್ ಇಸ್ ಈಕ್ವಲ್ ಟು ವೈ ಅಂತ ಬರ್ಕೊಳ್ಳಿ. ಎಕ್ಸ್ ಏನು 0 1 2 3, ವೈ ಏನು 225 238 320 340. ಡೆಲ್ಟಾ ವೈ ಅಂದರೆ ಇದು ಮೈನಸ್ ಇದು, ಇದು ಮೈನಸ್ ಇದು, ಇದು ಮೈನಸ್ ಇದು. ಡೆಲ್ಟಾ ಸ್ಕ್ವೇರ್ ವೈ ಅಂದರೆ ಇದು ಮೈನಸ್ ಇದು, ಇದು ಮೈನಸ್ ಇದು, ಇದು ಮೈನಸ್ ಇದು. ನೆಕ್ಸ್ಟ್ ಏನು ಮಾಡಬೇಕು, ವಿ ಹ್ಯಾವ್ ಎಕ್ಸ್ ಅಂದರೆ 0.5, ಹೆಚ್ ಅಂದರೆ ಕಾಮನ್ ಡಿಫ್ರೆನ್ಸು 1, ಎಕ್ಸ್ ನಾಟ್ ಅಂದರೆ ಸ್ಟಾರ್ಟಿಂಗ್, ಇದು ಆರು, ಹೆಚ್ ಬರೆದ್ಬಿಟ್ಟಿದೆ. ಆರ್ ಅಂದರೆ ಫಾರ್ಮುಲಾ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಬೈ ಹೆಚ್. ಎಕ್ಸ್ ಅಂದರೆ 0.5 ಮೈನಸ್ 0 ಬೈ ಹೆಚ್ ಅಂದರೆ 1, 0.5 ಆಗುತ್ತೆ. ಆಮೇಲೆ ನ್ಯೂಟನ್ಸ್ ಫಾರ್ವರ್ಡ್ ಫಾರ್ಮುಲಾ ಯೂಸ್ ಮಾಡಿಕೊಂಡು ಫಾರ್ಮುಲಾ ಬರೀರಿ. ಎಫ್ ಆಫ್ ಎಕ್ಸ್ ಅಥವಾ ವೈ ಈಸ್ ಈಕ್ವಲ್ ಟು ಅಂತಲೂ ಬರೀಬೋದು ನೀವು. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಫಾರ್ಮುಲಾ ವೈ ನಾಟ್ ಪ್ಲಸ್ ಆರ್ ಇಂಟು ಡೆಲ್ಟಾ ವೈ ನಾಟ್. ಇದು ಫಾರ್ಮುಲಾ ನೀಟಾಗಿ ಬರೆದ್ಬಿಟ್ಟು ಸಬ್ಸ್ಟಿಟ್ಯೂಟ್ ಮಾಡಿ. ವೈ ನಾಟ್ ಅಂದರೆ 225, ಆರ್ ಅಂದರೆ 0.5, ಡೆಲ್ಟಾ ವೈ ನಾಟ್ ಅಂದರೆ 13, ಆರ್ ಅಂದರೆ 0.5 ಮೈನಸ್ 1 2 ಡೆಲ್ಟಾ ಸ್ಕ್ವೇರ್ ವೈ ನಾಟ್ ಅಂದರೆ 69, 0.5 ಮೈನಸ್ 1 0.5 ಮೈನಸ್ 2 ಬೈ 3 ಫ್ಯಾಕ್ಟೋರ್. ಡೆಲ್ಟಾ ಕ್ಯೂಬ್ ವೈ ನಾಟ್ ಅಂದರೆ ಮೈನಸ್ 131. ಇಲ್ಲಿ ಎಫ್ ಆಫ್ 0.5 ಈಸ್ ಈಕ್ವಲ್ ಟು, ಇದನ್ನ ಕ್ಯಾಲ್ಸಿಲ್ ಹೊಡೆದ್ರೆ ಇದು ಬರುತ್ತೆ. ದೇರ್ ಫೋರ್ ಇಲ್ಲಿ ಎಫ್ ಆಫ್ 0.5 ಈಸ್ ನಥಿಂಗ್ ಬಟ್ ಯು 0.5 214.687 ಇಷ್ಟು ಬರೆದರೆ ಸಾಕು. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.